ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ದರ್ಶನ್ ನನ್ನ ಮಗು ಇದ್ದ ಹಾಗೆ, ನಾನು ತಂದೆ ಇದ್ದ ಹಾಗೆ. ದರ್ಶನ್ಗೆ ಎಷ್ಟು ನೋವಾಗಿದೆಯೋ ನನಗೂ ಅಷ್ಟೇ ನೋವಾಗಿದೆ. ಬೇಸರ ವ್ಯಕ್ತಪಡಿಸಿದ ನಾದಬ್ರಹ್ಮ ಹಂಸಲೇಖ. ಹಲವು ನಟಿಯರಿಗೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ಆರೋಪ. ರೇಣುಕಾಸ್ವಾಮಿಯದ್ದು ಎನ್ನಲಾದ ಕಾಮೆಂಟ್ಗಳನ್ನ ನ್ಯೂಸ್ ಫಸ್ಟ್ ಮುಂದೆ ಬಿಚ್ಚಿಟ್ಟ ನಟಿ. ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದನ್ನ ವಿವರಿಸಿದ ಚಿತ್ರಾಲ್. ದರ್ಶನ್ ಬಂಧನದಲ್ಲೂ ರಾಜಕೀಯ ಶುರು. ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗಬಾರ್ದು ಅಂತ ದರ್ಶನ್ ಕಸ್ಟಡಿ ಹೆಚ್ಚಳ. ಹೊಸ ಬಾಂಬ್ ಸಿಡಿಸಿದ ಸಿಟಿ ರವಿ. ಜೈಲು ಸೇರಿರುವ ದರ್ಶನ್ ಮೌನಕ್ಕೆ ಶರಣು. ವರ್ಕೌಟ್ ಮಾಡ್ತಿದ್ದ ನಟನಿಂದ ಈಗ ಕೇವಲ ವಾಕಿಂಗ್. ನೆಮ್ಮದಿ ಬಯಸಿ ಪುತ್ರನ ಜೊತೆ ಕೊಡಗಿಗೆ ತೆರಳಿದ ದರ್ಶನ್ ಪತ್ನಿ. ಸಿಎಂ ಸ್ಥಾನದ ಜಟಾಪಟಿ ನಡುವೆ ಮತ್ತೋರ್ವ ಸ್ವಾಮೀಜಿ ಎಂಟ್ರಿ. ಡಿಕೆ ಶಿವಕುಮಾರ್ಗೆ ಸಿಎಂ ಆಗೋ ಯೋಗ ಇದೆ. ಕುತೂಹಲ ಮೂಡಿಸಿದ ವಚನಾನಂದ ಶ್ರೀಗಳ ಹೇಳಿಕೆ. ದಿಢೀರ್ ಪದಾಧಿಕಾರಿಗಳ ಸಭೆ ಕರೆದ ಡಿಕೆ ಶಿವಕುಮಾರ್. ಸಿಎಂ ಡಿಸಿಎಂ ಕದನ ತಾರಕಕ್ಕೇರಿರುವ ಬೆನ್ನಲ್ಲೇ ಕುತೂಹಲದ ಮೀಟಿಂಗ್. ಬೆಳಗ್ಗೆ 11ಕ್ಕೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ. ಚನ್ನಪಟ್ಟಣ ಚುಟುಕು ಪಂದ್ಯದಲ್ಲಿ ಜೋರಾದ ಒಕ್ಕಲಿಗರ ವಾರ್. ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಅಖಾಡಕ್ಕೆ ಡಿಕೆ ಶಿವಕುಮಾರ್. ಇಂದಿನಿಂದ 3 ದಿನ ಪ್ರಗತಿ ಪರಿಶೀಲನಾ ಸಭೆ ಹೆಸರಲ್ಲಿ ಕ್ಷೇತ್ರದ ಟೂರ್. ಕರುನಾಡಲ್ಲಿಂದು ಮೊಳಗಲಿದೆ ಕರವೇ ರಣಕಹಳೆ. ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡುವಂತೆ ಒತ್ತಾಯ. ರಾಜ್ಯಾದ್ಯಂತ ಹೊತ್ತಲಿದೆ ಪ್ರತಿಭಟನಾ ಕಿಚ್ಚು. ಗುಜರಾತ್ನಲ್ಲಿ ಮಳೆಗೆ 10 ಅವಾಂತರ. ಆನಂದ್ ನಗರದಲ್ಲಿ ಸೋರುತ್ತಿಹುದು ರೈಲ್ವೆ ನಿಲ್ದಾಣದ ಮಾಳಿಗೆ. ಕಾರಿನ ಮೇಲೆ ಬಿದ್ದ ಬೃಹತ್ ಮರ. ಅತ್ತ ಮಳೆಗೆ ಮುಳುಗಿದ ಅಲ್ಕಾಪುರ ಸೊಸೈಟಿ. ಉತ್ತರಾಖಂಡ್ನ ಹರಿದ್ವಾರದಲ್ಲಿ ನಿಲ್ಲದ ಜಲಸಂಕಟ. ಸುಖಿ ನದಿ ಅಬ್ಬರಕ್ಕೆ ಕೊಚ್ಚಿ ಹೋಗ್ತಿವೆ ಕಾರು, ಬಸ್ಗಳು. ತರಗೆಲೆಗಳಂತೆ ತೇಲ್ತಾ ಇರೋ ವಾಹನಗಳನ್ನು ಕಂಡು ಮಾಲೀಕರು ಕಂಗಾಲು. ಜಮ್ಮುವಿನಲ್ಲಿ ಭಾರೀ ಭೂಕುಸಿತ. ನೋಡ್ತಿದ್ದಂತೆ ಗುಡ್ಡದ ಭಾಗ ಬಂಡೆಕಲ್ಲು ಧರೆಗೆ. ರಸ್ತೆ ಬಂದಾಗಿದ್ದು ಸಂಚಾರ ಸ್ಥಗಿತ. ಬೆಂಗಳೂರಿನಲ್ಲಿ ಸಾವಿನ ಸವಾರಿ ಹೊರಟ ಡೆಡ್ಲಿ ಡೆಂಘಿ. 2 ಬಲಿಯ ನಂತರವೂ ಎಚ್ಚೆತ್ತುಕೊಳ್ಳದ ಬಿಬಿಎಂಪಿ. ಟೆಸ್ಟಿಂಗ್ ಕಿಟ್ಗಳ ಕೊರತೆ. ಅಚ್ಚರಿ ಬೆಲೆಗೆ ಸೇಲಾಯಿತು ರಾಯಭಾಗದ ರಾಸು. ಬರೋಬ್ಬರಿ 18 ಲಕ್ಷಕ್ಕೆ ಮಾರಾಟವಾದ ಎತ್ತು. ಹೆಚ್ಚಿನ ಬೆಲೆಗೆ ಮಾರಾಟವಾಗಿದ್ದಕ್ಕೆ ರೈತನ ಮೊಗದಲ್ಲಿ ಮಂದಹಾಸ. ಕೊರಗಜ್ಜನ ಸನ್ನಿಧಿಗೆ ಭೇಟಿ ನೀಡಿದ ನಟ ರಕ್ಷಿತ್ ಶೆಟ್ಟಿ. ರಾತ್ರಿ ವೇಳೆ ಆಗಮಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಕೆ. ಸಿನಿಮಾ ಶೂಟಿಂಗ್ ನಡುವೆ ಬಿಡುವು ಮಾಡಿಕೊಂಡು ದೇವರ ದರ್ಶನ. ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾಗೆ ಬಂಪರ್ ಗಿಫ್ಟ್. ಭಾರತ ತಂಡಕ್ಕೆ ಬರೋಬ್ಬರಿ 125 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ ಬಿಸಿಸಿಐ. ಆಟಗಾರರು, ಕೋಚಿಂಗ್ ಸಿಬ್ಬಂದಿಗೆ ಹಂಚಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.